ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮಮತಾ ನಾಗಾರ್ಜುನ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪೂರ್ತಿ ದಿನದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ನೈಟ್ ತನಕ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಹೌಸ್ ವೈಫ್ ಆಗಿ ನಾನು ಮಕ್ಕಳ ಜೊತೆ ಆಗಿರ್ಬೋದು, ಮನೇಲಾಗಿರ್ಬೋದು, ಯಾವ ಥರ ನನ್ನ ಡೈಲಿ ಲೈಫು ನಡ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಪೂರ್ತಿಯಾಗಿ ಶೇರ್ ಮಾಡ್ತೀನಿ. ಹಾಗೆ ಕೆಲವಷ್ಟು ರೆಸಿಪೀಸು, ಆಮೇಲೆ ಹಾಗೆ ಪೂಜಾ ಟಿಪ್ಸು ಪ್ರತಿಯೊಂದನ್ನು ಈ ವಿಡಿಯೋನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡಬೇಕು ಅಂದರೆ ಫಸ್ಟ್ ನಮ್ಮ ಲೈಫ್ ಸ್ಟಾರ್ಟ್ ಆಗೋದೇನೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀವಿ. ಸೊ ಸ್ಕೂಲಿಗೆ ಕಳಿಸೋವಾಗ ಬೆಳಗ್ಗೆ ಬ್ರೇಕ್ಫಾಸ್ಟು ಹಾಗೆ ಅವ್ರಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡೋದ್ರಿಂದನೇ ನಮ್ಮ ಡೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆಗಿ ಮಾಡುವಂಥ ಒನ್ ಪಾಟ್ ರೆಸಿಪಿನ ಶೇರ್ ಮಾಡ್ತೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಪಲಾವ್ ಐಟಮ್ಸ್ನೆಲ್ಲ ಹಾಕೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕೊತಿದ್ದೀನಿ. ನೀವು ಬೇಕಾದ್ರೆ ಪೇಸ್ಟ್ ಇದ್ರೂ ಕೂಡ ಹಾಕೊಬೋದು. ಆಮೇಲೆ ಈರುಳ್ಳಿ, ಇದನ್ನೆಲ್ಲ ಹಾಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿ ತನಕ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ಇದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಸೊ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಇನ್ನೊಂದು ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್ನ ಹಾಕೊತಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ಆದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, 1 ಸ್ಪೂನಷ್ಟು ಚಿಕನ್ ಮಸಾಲ, ಈ 2 ಮಸಾಲ ಪೌಡರ್ಸ್ನ ಹಾಕೊಂಡು ಹಾಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂತಹ ಆಲೂಗಡ್ಡೆ, ಹಾಗೆ ರಾತ್ರಿನೇ ನೆನೆಸಿಟ್ಟಿರೋಂತಹ ಕಾಬೂಲು, ಇದನ್ನೆಲ್ಲಾನು ಹಾಕಿ 1 ನಿಮಿಷ ಮಿಕ್ಸ್ ಮಾಡ್ಕೊಂಡು, ಹಾಗೆ ಇಲ್ಲಿ 2 ಗ್ಲಾಸ್ ಅಷ್ಟು ಅಕ್ಕಿನ ವಾಶ್ ಮಾಡಿ ಇಟ್ಟಿದ್ದೆ. ಅಕ್ಕಿ ವಾಶ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ತಿದ್ದೀನಿ. ಅದಾದಮೇಲೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಉಪ್ಪು ಖಾರ ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಾಗಿ ಹಾಗೆ ಮಕ್ಕಳಿಗೆ ಹೈ ಪ್ರೋಟೀನ್ ಫೈಬರ್ ಇರುವಂತಹ ಲಂಚ್ ಬಾಕ್ಸ್ ರೆಸಿಪಿ, ಹಾಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮಕ್ಕಳು ಕೂಡ ಕಾಬೂಲ್ ಕೊಡೋದ್ರಿಂದ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ರಿಚ್ ಪ್ರೋಟೀನ್ ಫೈಬರ್ ಇರುತ್ತೆ. ಸೊ ಅದನ್ನ ನಿಮ್ಮ ಮಕ್ಕಳ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡಿ ಕಾಬೂಲಲ್ಲಿ ಬಾತ್ ಮಾಡ್ಬೋದು, ಇಲ್ಲ ಅಂದರೆ ಗ್ರೇವಿ ಮಾಡ್ಬೋದು ಚಪಾತಿಗೆ, ಈ ಥರ ಏನಾದರೂ ಮಾಡಿಕೊಡಿ. ಹಾಗೆ ಡೈಲಿ ಅವ್ರಿಗೆ 1 ವೆಜಿಟೇಬಲ್ ಇಲ್ಲ 1 ಫ್ರೂಟ್ ಅಂತೂ ಕಂಪಲ್ಸರಿಯಾಗಿ ಕೊಡ್ತೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಟ ಮೇಲೆ ಆಮೇಲೆ ಮತ್ತೆ ನಮ್ಮ ಮನೆ ಕೆಲಸ ಏನಿರುತ್ತೆ ಅದು, ಮತ್ತೆ ಅಡುಗೆ ಮಾಡೋದಾಗಿರ್ಬೋದು, ಮತ್ತೆ ಅವ್ರು ಬರೋಷ್ಟರಲ್ಲಿ ಏನೇನೆಲ್ಲ ಕೆಲಸ ಇರುತ್ತೋ ಬ್ಯಾಲೆನ್ಸು ಅದನ್ನೆಲ್ಲ ಮುಗಿಸ್ಕೊಂಡಿರಬೇಕು. ಇವತ್ತು ಯಾಕೋ ಮೋಡ ಒಂಥರ ಇದೆ, ಮಳೆ ಬರೋ ಥರ ಇತ್ತು. ಅದಕ್ಕೇನೆ ಏನೋ ಒಂಥರ ಬೆಳಕೇ ಇಲ್ಲ, ಒಂಥರ ಮಂಕಾಗಿತ್ತು. ಆ ಥರ ಇದ್ದರೆ ನಮಗೂ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ. ಒಂದು ಸ್ವಲ್ಪನಾದರೂ ಬಿಸಿಲಿದ್ರೆ ಒಂಥರ ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಕಮೆಂಟ್ ಮಾಡ್ತಾ ಇರ್ತೀರಾ ಆಲ್ಮೋಸ್ಟ್ ನೀವು ನನಗೆ ರಂಗೋಲಿ ವಿಡಿಯೋಸು ಹಾಗೆ ಪೂಜಾ ವಿಡಿಯೋಸ್ನ ಶೇರ್ ಮಾಡಿ ಅಂದ್ಬಿಟ್ಟು. ತುಂಬ ಇಷ್ಟ ಆಗುತ್ತೆ. ಹಾಗೆ ಪೂಜಾ ರೂಮಲ್ಲಿ ನೀವು ಕೊಡುವಂಥ ಟಿಪ್ಸ್ ಇಷ್ಟ ಆಗುತ್ತೆ ಕೆಲವೊಂದು ಅಂತ ಹೇಳ್ತಾ ಇರ್ತೀರಾ. ಸೊ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಆದಷ್ಟು ನನ್ನ ಡೈಲಿ ವ್ಲಾಗ್ ಜೊತೆಲಿ ನಾನು ರಂಗೋಲಿ ಹಾಕೋ ವಿಡಿಯೋ ಆಗಿರ್ಬೋದು, ಹಾಗೆ ದೇವ್ರ ಮನೆಯದು ಪೂಜೆ ಮಾಡೋ ವಿಡಿಯೋನು ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಿರ್ತೀನಿ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಪೂಜೆ ಮಾಡುವಾಗ ಯಾವಾಗಲೂ ನಾವು ವಿಡಿಯೋ ಮಾಡ್ಕೊಂಡು ಮಾಡೋದಕ್ಕಾಗಲ್ಲ, ನಮಗೇನೋ ಒಂಥರ ಡಿಸ್ಟ್ರಾಕ್ಟ್ ಆದಂಗೆ ಆಗ್ತಾನೆ ಇರುತ್ತೆ. ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇವತ್ತು ಆಯಿತು ಮಾಡೋಣ, ತುಂಬ ದಿನದಿಂದ ಮಾಡಿರಲಿಲ್ವಲ್ಲ, ಕೇಳ್ತಿರ್ತೀರಲ್ಲ ವಿಡಿಯೋ ಹಾಕಿ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ಪೂಜಾ ರೂಮ್ದು ಕೂಡ ವಿಡಿಯೋನ ಮಾಡ್ಕೊಳ್ತಿದ್ದೀನಿ.
ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಆಗಿದೆ. ನೀವು ಮುಂಚೆ ನೋಡಿರೋ ದೇವ್ರ ಮನೆಗೂ ಇವಾಗೂ ಸ್ವಲ್ಪ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ನಾನು ನಮ್ಮ ಮನೇಲಿ ಮಾಡೋ ಅಷ್ಟರಲ್ಲಿ ದೇವ್ರ ಮನೆ ಕೂಡ ಫುಲ್ಲು ಒಂದು ಸ್ವಲ್ಪ ಲುಕ್ ಚೇಂಜ್ ಮಾಡಿ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ಯಾವ ಥರ ಆಗಿ ಚೇಂಜ್ ಮಾಡ್ತೀನಿ ಅಂದ್ಬಿಟ್ಟು. ಹಬ್ಬಗಳ ಹತ್ರ ಬರ್ತಿದೆ ಅಂದರೆ ಹೂವಿನ ರೇಟು ಹಬ್ಬಗಳಿಗೂ ಮುಂಚೆನೇ ಆಗಲೇ ಗಗನಕ್ಕೆ ಏರಿಸ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಈಗಲೇ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಆದರೂ ನಾನು ಎಷ್ಟು ಹೂವು ತೊಗೊಂಡು ಬಂದರೂ ಅಷ್ಟೇ, ನೆಕ್ಸ್ಟ್ ನಾಳೆಗೂ ಇರಲಿ ಅಂತ ಸೇರಿಸಿ ತೊಗೊಂಡು ಬರ್ತೀನಿ ಅಷ್ಟೇ. ಬಟ್ ಎಲ್ಲ ಹೂವನೂ ಇಟ್ಬಿಡ್ತೀನಿ. ನನಗೇನೋ ಗೊತ್ತಿಲ್ಲ, ಹೂವು ತೊಗೊಂಡು ಬಂದರೆ ಎಷ್ಟು ಹೂವು ಇರುತ್ತೋ ಅಷ್ಟು ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಆಸೆ. ಹಾಗೂ ಕಟ್ಟಿರೋ ಹೂವು ಒನ್ ಟೈಮ್ ತೊಗೊಂಡು ಬರ್ತೀನಿ, ಇನ್ನೊಂದು ಸಲ ಬಿಡಿ ಹೂವು ತರ್ತೀನಿ. ಈ ಥರ ಒಂದೊಂದು ಸಲ ರೋಸ್ ಜೊತೆಲಿ ಯೆಲ್ಲೋ ಕಲರು ಶಾವಂತಿಗೆ ಹೂವು ಇಟ್ಟು ಪೂಜೆ ಮಾಡ್ತೀನಿ. ಕೆಲವೊಂದು ಸಲ ವೈಟ್ ಕಲರ್ ತೊಗೊಂಬರ್ತೀನಿ. ಅಂದರೆ ಒಂದೊಂದು ದಿನ ಒಂದೊಂದು ಥರ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಹೂವನ್ನು ಕೂಡ ನೆನ್ನೆ ಬೇರೆ ಇಟ್ಟಿದ್ನಲ್ಲ, ಇವತ್ತು ಬೇರೆ ಕಲರ್ ತೊಗೊಳ್ಳೋಣ ಅಂತ ತೊಗೊಂಡು ಬರ್ತೀನಿ. ನಾವು ಯಾವ ಥರ ನೀಟಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ದಿನ ಥರ ಅಡುಗೆಗಳನ್ನ ಮಾಡಿಕೊಂಡು ತಿಂತಿರ್ತೀವಲ್ಲ, ಸೊ ಅದೇ ಥರನೇ ದೇವ್ರ ಮನೆಗೂ ಒಂದೊಂದು ದಿನ ಒಂದೊಂದು ಥರ ಏನಾದರೂ ಡಿಫ್ರೆಂಟಾಗಿ ರೆಡಿ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಇದು ಶ್ರೀರಾಮ್ ಕೋಟಿ ಬರೆಯೋದ್ರ ಬಗ್ಗೆ ಕಮೆಂಟ್ ಕೂಡ ಹಾಕಿದ್ರಿ. ಬುಕ್ ಎಲ್ಲಿ ಸಿಗುತ್ತೆ, ಯಾವ ಥರ ಬರೆಯೋದು ಅಂತ ಕೂಡ ಕೇಳಿದ್ರಿ. ನಾನೀಗಾಗಲೇ ಆನ್ಸರ್ ಮಾಡಿದ್ದೆ, ಅಂದರೆ ಶಾರ್ಟ್ ವಿಡಿಯೋಲಿ ಹೇಳಿದ್ದೆ. ಲಾಂಗ್ ವಿಡಿಯೋಲಿ ಯಾವುದ್ರಲ್ಲೂ ನಾನು ಹೇಳಿಲ್ಲ ಅಂತ ಅಂದ್ಕೊಳ್ತೀನಿ, ನೆನಪಿಲ್ಲ ಆ್ಯಕ್ಚುಲಾಗಿ. ಶ್ರೀರಾಮ್ ಕೋಟಿ ಬರೆಯೋದಕ್ಕೆ ಬುಕ್ಕು ಈಗೆಲ್ಲ ಬುಕ್ ಸ್ಟೋರ್ಸ್ನಲ್ಲೂ ಸಿಗುತ್ತೆ ಆ್ಯಂಡ್ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ನೀವು ಎಷ್ಟು ಪೇಜಸಲ್ಲಿ ಎಷ್ಟು ಬರಿತೀರಾ ಅನ್ನೋದು ಕೂಡ ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಆ ಥರ ಬುಕ್ ಬೇಕಾದರೂ ತೊಗೊಂಡು ಬಂದು ಬರಿಬೋದು. ಇಲ್ಲ ಅಂದರೆ ನೀವು ಈ ಥರ 200 ಪೇಜಸ್ ಇಲ್ಲ 100 ಪೇಜಸ್ ಒಂದು ನೋಟ್ ಬುಕ್ನ ಇಟ್ಬಿಟ್ಟು ಅದರಲ್ಲಿ ಬೇಕಾದರೂ ಬರಿಬೋದು. ಯಾವ ಥರ ಬೇಕಾದರೂ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ನೀವು ಬರೀರಿ. ಮನೇಲಿ ಒಬ್ಬರೇ ಬರಿಬೇಕು ಅನ್ನೋದೆಲ್ಲ ಏನಿಲ್ಲ, ಯಾರು ಬೇಕಾದರೂ ಬರಿಬೋದು. ನಮ್ಮ ಮನೇಲಿ ನಾನು ಬರಿತೀನಿ, ಮಕ್ಕಳು ಕೂಡ ಬರೀತಾರೆ. ಹಾಸಿನಿ ಸಾಂದಿ ಇಬ್ಬರೂ ಅಷ್ಟೇ. ಅವ್ರಿಗೆ ಯಾವಾಗ ಬೇಕೋ ಆವಾಗ ಅವರೂ ಬುಕ್ ತೊಗೊಂಡು, ಅಂದರೆ ಅವ್ರಿಗೂ ಗೊತ್ತು ನೀಟಾಗಿ ತಲೆಗೆ ಸ್ನಾನ ಮಾಡಿರಬೇಕು ಅಂಥ ದಿನಾನೇ ಬುಕ್ ತೊಗೊಂಡು ಬರಿಬೇಕು ದೇವ್ರ ಮನೇಲಿ ಕುತ್ಕೊಂಡು. ಎಲ್ಲಂದರೆ ಅಲ್ಲಿ ಕುತ್ಕೊಂಡು ಈಚೆ ಎಲ್ಲ ನಾನು ಬರೆಯೋದಕ್ಕೆ ಬಿಡೋದಿಲ್ಲ ಅಂತಲೂ ಗೊತ್ತು. ಸೊ ಅವರು ಕೂಡ ಅದನ್ನ ಫಾಲೋ ಮಾಡ್ತಾರೆ. ಯಾವಾಗನ ಅವ್ರಿಗೆ ಬರಿಬೇಕು ಅನ್ನಿಸ್ದಾಗ ಅವರೇ ಹೋಗಿ ದೇವ್ರ ಮನೆಗೆ ಹೋಗಿ ಬುಕ್ ತೊಗೊಂಡು ಬರೆಯೋ ಹ್ಯಾಬಿಟ್ಸ್ ಕೂಡ ಅವ್ರಿಗೂ ಇದೆ. ಆಲ್ಮೋಸ್ಟ್ ನಾನು ಮಕ್ಕಳು ಎಲ್ಲ 3 ಜನನೂ ಬರೆದಿದ್ದೀವಿ ಅದರಲ್ಲಿ ಶ್ರೀರಾಮ್ ಕೋಟಿನ. ನಿಮ್ಮ ಮನೇಲೂ ಅಷ್ಟೇ, ನೀವು ಒಬ್ಬರೇ ಬರಿಬೇಕು ಅನ್ನೋದೇನಿಲ್ಲ, ಯಾರು ಬೇಕಾದರೂ ನೀವು ಒಂದೇ ಬುಕ್ಕಲ್ಲಿ ಎಲ್ಲರೂ ಕೂಡ ಬರಿಬೋದು, ಏನು ತೊಂದರೆ ಇಲ್ಲ. ಹಾಗೆ ಬೆಳಗ್ಗೆನೇ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ABC ಜ್ಯೂಸ್ ಅಂತೂ ಡೈಲಿ ಇದ್ದೇ ಇರುತ್ತೆ. ಶೇರ್ ಮಾಡ್ತಾನೆ ಇರ್ತೀನಿ ಆದಷ್ಟು ರೆಗ್ಯುಲರ್ ವೀಡಿಯೋಸ್ನಲ್ಲಿ. ತುಂಬ ಜನ ಇವಾಗ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡೋದು ಶುರು ಮಾಡ್ಕೊಂಡಿದ್ದೀರಾ ಆ್ಯಂಡ್ ತುಂಬ ಕೂಡ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ನೋಡಿದ್ರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅಂತಲೂ ಗೊತ್ತಾಗ್ತಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನೀವು ಕೊಡೋವಂಥ ಲೈಕಿಂದನೇ ನನಗೆ ಯಾವ ಥರ ವೀಡಿಯೋಸ್ ಮಾಡ್ತಿದ್ದೀನಿ, ನಿಮ್ಗೆ ಇಷ್ಟ ಆಗ್ತಿದೆಯಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಏನೇ ಒಂದಿತ್ತು ಅಂದ್ರೂ ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಆ ವಿಡಿಯೋನ ಕೂಡ ನಾನು ಏನಾದರೂ ಅದರಲ್ಲಿ ತಪ್ಪಾಗಿತ್ತು ಅಂದರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಡ್ತೀನಿ. ಸೊ ಕಮೆಂಟ್ನಲ್ಲಿ ನೀವು ಏನಾದರೂ ಇದ್ದರೆ ತಿಳಿಸ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮುಖಾಂತರ ಕೂಡ ತಿಳಿಸ್ಬೋದು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳು 12:30ಗೆಲ್ಲ ಮನೆಗೆ ಬಂದುಬಿಡ್ತಾರೆ. ಸೊ ಹೋಗಿ ನಾನೇ ಪಿಕಪ್ ಮಾಡಿಕೊಂಡು ಇವತ್ತು ಕರ್ಕೊಂಡು ಬಂದೆ. ಇಲ್ಲಾಂದರೆ ವ್ಯಾನಿಗೆ ಬರ್ತಾರೆ. ವ್ಯಾನಿಗೆ ಬಂದರೆ ಏನಾಗುತ್ತೆ, 1.5 ಅವರ್ ಒಂದು ರೌಂಡ್ ಹೊಡ್ಕೊಂಡು ಬರ್ತಾರೆ. ಅದಕ್ಕೆ ನಂದೆಲ್ಲ ಕೆಲಸ ಮುಗ್ದಿತ್ತಲ್ವ, ಸೊ ನಾನು ಕೂಡ ಬೇಗ ಎಲ್ಲ ಕೆಲಸ ಮುಗಿಸಿ ತಿಂಡಿ ಎಲ್ಲ ಮಾಡಾದ್ಮೇಲೆ ನಾನೇ ಮಕ್ಕಳನ್ನ ಹೋಗಿ ಇವತ್ತು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬಂದೆ ಮನೆಗೆ ಬೇಗ. ಸೊ ಏನೋ ಮಕ್ಕಳಿಗೆ ಬೇಗ ಕರ್ಕೊಂಬಂದ್ಬಿಟ್ರೆ ಒಂಥರ ಖುಷಿಯಾಗಿರ್ತಾರೆ. ವ್ಯಾನಲ್ಲಿ ಬಂದರು ಅಂದರೆ ಒಂದು ರೌಂಡ್ 1.5 ಅವರ್ ಆಗುತ್ತೆ, ಸುಸ್ತಾದಂಗೆ ಆಗಿಬಿಟ್ಟಿರ್ತಾರೆ. ನಾನು ಫ್ರೀ ಆಗಿದ್ದರೆ ನಾನೇ ಹೋಗಿ ಒಂದು 10-15 ಮಿನಿಟ್ಸ್ ಆಗುತ್ತೆ ಕರ್ಕೊಂಡು ಬರ್ತೀನಿ. ಹಾಗೆ ಬರ್ತಾ ಒಂದು ಸ್ವಲ್ಪ ಮನೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ದೆ. ನಿನ್ನೆ ಹಾಗೆ ಬ್ಲಿಂಕಿಟಲ್ಲಿ ಕೂಡ ಸ್ವಲ್ಪ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಈ ಬಂದಿರೋಂಥ ತರಕಾರಿನೆಲ್ಲ ನೀಟಾಗೆಲ್ಲ ಸ್ಟೋರ್ ಮಾಡಿ ಎತ್ತಿ ಇಡಬೇಕು. ಹಾಗೆ ನಾನು ಲಂಚ್ ಬಾಕ್ಸ್ ಕೂಡ ಹಾಕಿ ಕಳಿಸಿದ್ದೆ. ಯಾಕಂದರೆ ವ್ಯಾನ್ಗೆ ಏನಾದರೂ ಬಂದರೆ ಅಕಸ್ಮಾತು ಮಧ್ಯಾಹ್ನ 1:15 ಆಗೋಗುತ್ತಲ್ಲ ಮನೆಗೆ ಬರೋದು. ಸೊ ಅದಕ್ಕೆ ಒಂದು ಬಾಕ್ಸಲ್ಲಿ ಇಬ್ಬರಿಗೂ ಸೇರಿ ಹಾಕಿ ಕಳಿಸಿರ್ತೀನಿ. ಅಕಸ್ಮಾತಾಗಿ ಏನಾದರೂ ವ್ಯಾನಲ್ಲಿ ಬಂದರೆ ತಿನ್ಕೊಂಡು ಬನ್ನಿ ಅಂದ್ಬಿಟ್ಟು. ಸೊ ಇವತ್ತು ನಾನೇ ಕರ್ಕೊಂಡ್ಬಂದಿದ್ನಲ್ಲ, ಅದಕ್ಕೆ ಏನೂ ತಿಂದಿಲ್ಲ. ಹಾಗೆ ಮತ್ತೆ ರಿಟರ್ನ್ ಮನೆಗೆ ತೊಗೊಂಡು ಬಂದರು. ಆಮೇಲೆ ನನ್ನ ಮಗಳು ಇವತ್ತು ಎಣ್ಣೆ ಬದನೆಕಾಯಿ ಕೇಳ್ತಾ ಇದ್ಲು, ಮಾಡು ಮಮ್ಮಿ ಅಂದ್ಬಿಟ್ಟು. ಸರಿ ಮಾಡೋಣ ಅಂದ್ಬಿಟ್ಟು. ಹಾಸಿನಿಗೆ ತುಂಬ ಮೂಲಂಗಿ ಸಾರು, ನುಗ್ಗೆಕಾಯಿ ಸಾಂಬಾರು ಈ ಥರ ಎಲ್ಲ ತುಂಬ ಇಷ್ಟಪಡ್ತಾಳೆ.
ಅದಕ್ಕೆ ಎಣ್ಣೆ ಬದನೆಕಾಯಿ ಕೇಳಿದ್ಲು, ಸರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜನ ಎಣ್ಣೆಗಾಯಿ ಅಂತಾರೆ, ಆಮೇಲೆ ಬದನೆಕಾಯಿ ಎಣ್ಣೆಗಾಯಿ ಅಂತಾರೆ, ಆದರೆ ನಾನು ಎಣ್ಣೆ ಬದನೆಕಾಯಿ ಅಂತೀನಿ. ಸೊ ನಿಮ್ಮ ಕಡೆ ಎಲ್ಲ ಯಾವ ಥರ ಕರಿತೀರಾ ಅಂತ ನಂಗೆ ಕೂಡ ಗೊತ್ತಿಲ್ಲ. ಸೊ ನಾವು ಇದೇ ಥರನೇ ಹೇಳೋದು. ಹಾಗೆ ಇದು ಕೂಡ ನಿಮಗೆ ಸಿಂಪಲ್ಲಾಗಿ ರೆಸಿಪಿನೂ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ ಇಲ್ಲ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಕರ್ಬೇವಿನ ಸೊಪ್ಪೆಲ್ಲ ತಿನ್ನೋದಿಲ್ಲ ಅಲ್ವಾ, ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಥರ ಏನಾದರೂ ಮಸಾಲೆ ಸಾಂಬಾರು ಇಲ್ಲ ಅಂದರೆ ಚಟ್ನಿ ಮಾಡೋವಾಗ, ಹುಳಿ ಸಾಂಬಾರು ಮಾಡೋವಂಥ ಟೈಮಲ್ಲಿ ರುಬ್ಬಿ ಏನಾದರೂ ಅಡುಗೆ ಮಾಡ್ತೀನಲ್ಲ, ಆವಾಗ ಅದಕ್ಕೆ ಕೊತ್ತಂಬರಿನ ಹಾಕ್ಬಿಡ್ತೀನಿ. ಈಗ ಒಂದು ಜಾರ್ಗೆ ನಾನು ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ, ಕೊತ್ತಂಬರಿನ ಹಾಕ್ಕೊಂಡೆ. ಹಾಗೆ ಟೊಮೆಟೊ ಕಟ್ ಮಾಡ್ತಾ ಇದ್ದೆ ನಾನು. ಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಟೊಮೆಟೊ, ಒಂದು ಸ್ವಲ್ಪ ಕೂಡ ಎಲ್ಲೂ ಒಂದು ಡಾಟ್ ಕೂಡ ಕಾಣೋದಿಲ್ಲ. ಆದರೆ ಕಟ್ ಮಾಡಿದ ತಕ್ಷಣ ಒಳಗಡೆ ವೈಟ್ ಕಲರು ಹುಳಗಳು ಕಾಣಿಸ್ತು. ನೋಡಿದ ತಕ್ಷಣ ನಂಗೆ ಒಂಥರ ಆಯಿತು ಅದು ಹುಳ ನೋಡಿದ ತಕ್ಷಣ. ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಟೊಮೆಟೊಲಿ ಹುಳ ಇರುತ್ತೆ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ನನಗೂ ಹಾಗೇನೆ ಆಗಿದ್ದು, ಟೊಮೆಟೊಲ್ ಕೂಡ ಹುಳ ಇರುತ್ತಾ ಅಂತ ನೋಡಿದಾಗನೇ ಒಂಥರ ನಂಗೆ ಶಾಕ್ ಆಗಿದ್ದು. ಅದೇ ಥರ ತುಂಬ ಜನ ಇರ್ತಾರೆ ಗೊತ್ತಿರಲ್ವಲ್ಲ, ಸೊ ಅವ್ರಿಗೋಸ್ಕರ ನಾನು ಹಾಗೆ ಶೇರ್ ಮಾಡ್ತಿದ್ದೀನಿ. ನನಗಂತೂ ತುಂಬ ಸಲ ಅನುಭವ ಆಗಿದೆ ಈ ಥರ. ಅವಾಗಿಂದ ನಾನು ಏನು ಮಾಡಿದೆ, ಈ ಥರ ಫುಲ್ ಉಂಡೆ ಟೊಮೆಟೊನ ಹಾಕಿ ನಾವು ರಸಕ್ಕೆ ಬೇಳೆ ಸಾರಿಗೆಲ್ಲ ಬೇಯಿಸ್ತಿದ್ವಿ ಮುಂಚೆ. ಈಗ ಏನು ಮಾಡಿದ್ದೀನಿ, ಅದು ಯಾವಾಗ ನೋಡಿದ್ನೋ ಅವಾಗಿಂದನೂ ಅಷ್ಟೇ, ಸುಮಾರು ವರ್ಷನೇ ಆಯಿತು ಅನ್ಬೋದು, ಅವಾಗಿಂದ ಫುಲ್ ಹೋಲ್ ಟೊಮೆಟೊ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀನಿ. ನೀವು ಕೂಡ ಯಾರನ್ನ ಹೋಲ್ ಟೊಮೆಟೊ ಹಂಗೆ ಫುಲ್ ಉಂಡೆ ಹಾಕಿ ಬೇಯಿಸಿ ಅಡುಗೆ ಮಾಡೋರಾದರೆ ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಮಾಡಿದ್ರಿ ಅಂದರೆ ಈ ಥರ ಯಾವ ಟೊಮೆಟೊ ಚೆನ್ನಾಗಿದೆ ನೋಡೋಕೆ ಮೇಲೆ ಏನಿರಲ್ಲ ಅಂತ ಮಾಡಿದ್ರು ನೋಡ್ಬೋದು ಈ ಥರ ಆಗುತ್ತೆ. ಒಳಗಡೆ ಎಲ್ಲ ಫುಲ್ಲು ಸಣ್ಣ ಸಣ್ಣ ವೈಟ್ ಹುಳಗಳಿತ್ತು. ಹುಷಾರಾಗಿ ಅಡುಗೆ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಮಾಡಿ, ಇಲ್ಲಾಂದರೆ ಈ ಥರ ಹುಳಗಳನ್ನೆಲ್ಲ ನಾವು ತಿನ್ನಬೇಕಾಗತ್ತೆ. ಆಮೇಲೆ ಮೇಲೆ ನೋಡೋದಕ್ಕೆ ಫ್ರೆಶ್ ಇರುತ್ತೆ, ಬಟ್ ಒಳಗಡೆ ಈ ಥರ ಆಗಿರುತ್ತೆ. ಮಳೆ ಬಂದಿರೋ ಅಂಥ ಟೈಮ್ನಲ್ಲಿ ತರಕಾರಿಗಳು ಇದೇ ಥರ, ಹಣ್ಣುಗಳು ಅಷ್ಟೇ, ಮೇಲೆಲ್ಲ ನೋಡೋಕೆ ಚೆನ್ನಾಗಿದ್ರು ಒಳಗಡೆ ಎಲ್ಲ ಒಂಥರ ಹಾಳಾಗಿರುತ್ತೆ, ಕಪ್ಪಗಾಗಿರುತ್ತೆ. ಸೊ ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ, ಕೊತ್ತಂಬರಿ, ಹಾಗೆ ಸ್ವಲ್ಪ ಈರುಳ್ಳಿ, 1-2 ಟೊಮೆಟೊನ ಕಟ್ ಮಾಡಿ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಮತ್ತು ಚಕ್ಕೆ, ಲವಂಗ ಸ್ವಲ್ಪನೇ ಹಾಕ್ಕೊತೀನಿ. ತುಂಬ ಹಾಕ್ಕೊಂಡ್ಬಿಟ್ರೆ ಮಸಾಲೆ ಸ್ಮೆಲ್ ಬಂದಂಗೆ ಆಗುತ್ತೆ. 1-2 ಚಿಕ್ಕ ಪೀಸಷ್ಟು ಚಕ್ಕೆ ಲವಂಗ ಹಾಕ್ಕೊತಿದ್ದೀನಿ ಅಷ್ಟೇ. ಆಮೇಲೆ ಸಾಂಬಾರು ಪುಡಿನ ಹಾಕ್ಕೊಬೇಕು. ಈ ಎಣ್ಣೆ ಬದನೆಕಾಯಿಗೆ ಸಾಂಬಾರು ಪುಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಮನೆ ಖಾರ ಏನಾದ್ರು ಸ್ವಲ್ಪ ಹೆಚ್ಚಾಗಿ ತಿಂತೀನಿ ಅನ್ನೋರು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊಂಡು ರುಬ್ಕೊಳ್ಳಿ ಅಷ್ಟೇ. ಆಮೇಲೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿ ಹಾಕ್ಕೊಳ್ತಿದ್ದೀನಿ. ಶುಂಠಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಇಷ್ಟನ್ನು ಹಾಕಿ ನೀಟಾಗಿ ಫುಲ್ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ತರಿಯಾಗೆಲ್ಲ ರುಬ್ಕೋಬೇಡಿ, ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಅಂತ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿನೆಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಬದನೆಕಾಯಿನ ಮಸಾಲೆ ಎಲ್ಲ ತುಂಬಿ ಇಟ್ಟಿರ್ತೀವಲ್ಲ, ಸೊ ಆ ಬದನೆಕಾಯಿನ ಹಾಕೋಬೇಕು.
ಬದನೆಕಾಯಿಗೆ ಈ ಥರ ಮಸಾಲೆ ಎಲ್ಲ ಫಿಲ್ ಮಾಡಿ ಇಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿನ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಅಡುಗೆ ಮಾಡೋವಾಗ ಸಾನು ಬೇವಿನೇ ಬಂದು ನನಗೆ ಬದನೆಕಾಯಿ ಒಳಗಡೆ ಎಲ್ಲ ಮಸಾಲೆನೆಲ್ಲ ಫಿಲ್ ಮಾಡಿ ಕೊಟ್ಟಳು. ನಾನು ಏನಾದರೂ ಮಾಡ್ತಿದ್ರೆ ಅವಳು ಫ್ರೀ ಆಗಿದ್ರೆ ಬಂದು ಮಮ್ಮಿ ನಿಂಗೆ ಏನಾದ್ರು ಹೆಲ್ಪ್ ಮಾಡಲಾ ಅಂತ ಕೇಳ್ಬಿಟ್ಟು ಮಾಡ್ತಾಳೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಸರಿ ಅಂದ್ಬಿಟ್ಟು ನಾನು ಅವಳಿಗೆ ಏನಾಗುತ್ತೋ ಮಾಡೋಕ್ಕೆ ಎಷ್ಟು ಬಂದರೂ ಬರಲಿ ಅಂತ ಮಾಡೋದಕ್ಕೆ ಬಿಡ್ತೀನಿ, ಹೇಳ್ಕೊಡ್ತಿರ್ತೀನಿ, ಮಾಡ್ತಿರ್ತಾಳೆ. ಇದು ಬದನೆಕಾಯಿ ಹಾಕಿದ್ಮೇಲೆ ಬದನೆಕಾಯಿನ ಆ ಕಡೆ ಈ ಕಡೆ ಒಂದು 2 ಸಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕೊಬೇಕು. ಆ ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕು. ಎಣ್ಣೆ ಮೇಲೆಲ್ಲ ಎಣ್ಣೆ ಜಿಡ್ ಬರಬೇಕು. ಆವಾಗ ಮಸಾಲೆದ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಸಿ ವಾಸನೆ ಹೋದ್ಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಬೋದು. ಅಂದರೆ ನೀವು ಅನ್ನಕ್ಕೆ ತಿನ್ನೋರಾದರೆ ಒಂದು ಸ್ವಲ್ಪ ನಾರ್ಮಲ್ ಆಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ. ಚಪಾತಿಗೆ ಆ ಥರ ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು. ಫೈನಲಿ ಈ ಥರ ಬದನೆಕಾಯಿ ಎಲ್ಲ ಬೆಂದು ನೀಟಾಗಿ ಮೇಲೆಲ್ಲ ಎಣ್ಣೆ ತೇಲಿದ್ರೆ ಎಣ್ಣೆ ಬದನೆಕಾಯಿ ರೆಡಿ ಆಯಿತು. ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಬರೀ ಅನ್ನ ಎಣ್ಣೆ ಬದನೆಕಾಯಿ ಮಾಡಿದ್ರೆ ಮಕ್ಕಳು ಇದು ಮಾಡ್ತಾರೆ ಅಂದ್ಬಿಟ್ಟು ನಾನು ಹಾಗೆ ಸ್ವಲ್ಪ ಸಂಡಿಗೆ ಇತ್ತು ಹಾಗೆ ಹಾಕೊತಿದ್ದೀನಿ. ಇದು ರೆಡಿಮೇಡು, ಆ್ಯಕ್ಚುಲಿ ಹಾಸಿನಿ ಫಂಕ್ಷನಲ್ಲಿ ನಾವು ತರಿಸಿದ್ದು ಪ್ಯಾಕೆಟ್ಸು. ನಾನು ಇದನ್ನೆಲ್ಲ ತೊಗೊಂಡು ಬರೋದಿಲ್ಲ ಮನೆಗೆ. ಅವಳು ಫಂಕ್ಷನಲ್ಲಿ ತೊಗೊಂಡು ಬಂದಿದ್ದು ಒಂದು ಪ್ಯಾಕೆಟು, ದೊಡ್ಡ ಪ್ಯಾಕೆಟ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಅದಿರೋ ತನಕನೂ ಇವಾಗ ಹಾಕಿ ಖಾಲಿ ಮಾಡೋದೇ, ಅವಾಗವಾಗ ಹಾಕ್ತಾ ಇರ್ತೀನಿ. ಸೊ ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನ ಊಟಕ್ಕೆ ಈ ಥರ ಚೆನ್ನಾಗಿರುವಂಥ ಎಣ್ಣೆ ಬದನೆಕಾಯಿನ ಮಾಡಿಕೊಂಡು ಹಾಗೆ ಜೊತೆಲಿ ಒಂದು ಸ್ವಲ್ಪ ಸಂಡಿಗೆನೋ ಹಪ್ಳನೋ ಈ ಥರ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬೆಳಗ್ಗೆ ತೋರಿಸಿರೋ ರೆಸಿಪಿ ಇವಾಗ ತೋರಿಸಿರೋ ರೆಸಿಪಿ ಎರಡೂ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಇಷ್ಟ ಆದರೆ ಟ್ರೈ ಮಾಡಿ. ಊಟ ಆದಮೇಲೆ ಮಕ್ಕಳಿಗೆ ಕಾರ್ಟೂನ್ ಹಾಕ್ಕೊಟ್ಟೆ. ಕಾರ್ಟೂನ್ ನೋಡ್ತಾ ನೋಡ್ತಾ ಸಾನ್ವಿ ಏನಾದ್ರು ತಿಂಡಿ ಕೊಡ್ಸು ಮಮ್ಮಿ ಅಂತ ಸ್ಟಾರ್ಟ್ ಮಾಡಿದ್ಲು. ಸೊ ಸರಿ ಆಯಿತು, ಮಧ್ಯಾಹ್ನ ಅಲ್ವಾ, ಐಸ್ ಕ್ರೀಮ್ ಏನಾದ್ರು ಆರ್ಡರ್ ಮಾಡೋಣ ಅಂತ ಆರ್ಡರ್ ಮಾಡ್ತಾ ಇದ್ದೆ. ಹಾಗೆ ಒಂದು ಸಣ್ಣದಾಗಿ ವಿಷಯ ನೆನಪಾಯಿತು ನನಗೆ. ಇದು ಮಾತಾಡ್ತಾ ಈ ವಿಷಯ ಏನಂದರೆ, ಈಗ ಏನೇ ಅಂದ್ಕೊಂಡ್ರು ನಾವು ಮನೆ ಮುಂದೆನೇ ಬರೋ ಥರ ಆಗಿಬಿಟ್ಟಿದೆ. ಅಂದರೆ ದುಡ್ಡು ಅಂತಿದ್ರೆ ಸಾಕು, ಆಟೋ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲನೂ ಮನೆ ಮುಂದೆನೇ ಬರೋ ಥರ ಆಗಿಬಿಟ್ಟಿದೆ. ಒಂಥರ ಲೈಫು ಸಿಂಪಲ್ ಆಗಿ ಈಸಿಯಾಗಿ ಹೋಗ್ತಿದೆ. ಇನ್ನೊಂದು ಕಡೆ ಯೋಚನೆ ಮಾಡಿದ್ರೆ ತುಂಬ ಟಫು ಮತ್ತು ಕಷ್ಟ ಕೂಡ ಇದೆ ಅಂತಲೇ ಹೇಳ್ಬೋದು. 2 ಥರನೂ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಆ್ಯಕ್ಚುಲಾಗಿ ಏನಂದರೆ ಈ 90ಸಲ್ಲಿ ಮತ್ತು 2Kಯಲ್ಲಿ ಹುಟ್ಟಿರೋಂಥ ಡಿಫ್ರೆನ್ಸ್ ತುಂಬಾ ಇದೆ. 90ಸಲ್ಲಿ ಹುಟ್ಟಿರೋರು ಆ ಕಡೆ ನಮ್ಮದು ಹಳೆ ಕಾಲದ ಏನಿದೆ ಕಲ್ಚರು ನೋಡಿರ್ತೀವಿ, ಆವಾಗಿನ ಕಾಲದ್ದು ಪ್ರತಿಯೊಂದನ್ನು ತಿಳ್ಕೊಂಡಿರ್ತೀವಿ, ನಮ್ಮ ಟ್ರೆಡಿಷನ್ ಏನು ಅಂದ್ಬಿಟ್ಟು ಗೊತ್ತಿರುತ್ತೆ. ಬಟ್ ಈ 2Kಯಲ್ಲಿ ಹುಟ್ಟಿರೋಂಥ ಮಕ್ಕಳು ಅದನ್ನೆಲ್ಲ ನೋಡೋದಕ್ಕೆ ಸಾಧ್ಯನೇ ಇಲ್ಲ. 2Kಯಲ್ಲಿ ಏನಿರುತ್ತೆ, ಬರೀ ಇವಾಗ ಟೆಕ್ನಾಲಜಿ ಏನಿದೆ ಬರೀ ಅಷ್ಟೇ ಅವ್ರ ಜೀವನ ಆಗ್ಬಿಟ್ಟಿದೆ. 4 ಗೋಡೆ ಮಧ್ಯೆ ಇರೋದು, ಮೊಬೈಲು, ಸೋಷಿಯಲ್ ಮೀಡಿಯಾ, ಸ್ಕೂಲು, ಊಟ ಆಯಿತು, ಮನೆ ಆಯಿತು, ಅಷ್ಟೇ. ಬೇರೆ ಇನ್ನೇನು ಪ್ರಪಂಚ, ಹೊರಗಡೆ ಪ್ರಪಂಚ ಅವ್ರಿಗೆ ಅವಾಗಿಂದು ನೇಚರ್ ಆಗಲಿ, ವಾತಾವರಣ, ಒಂದು 4 ಜನ ಮಕ್ಕಳ ಜೊತೆ ಸೇರೋದು, ಆಟ ಆಡೋದು ಏನೇನು ಇವಾಗಿಲ್ಲ. ಯಾಕಂದರೆ ಹೊರಗಡೆ ಬಿಡೋದಕ್ಕೆ ಆಗೋದಿಲ್ಲ ಮಕ್ಕಳನ್ನ. ಮುಂಚೆ ಥರ ಬಿಡಬೇಕು ಅಂದರೆ ತುಂಬ ಭಯ. ಈಗಾಗಲೇ ನಾವು ಮಾತಾಡ್ತಾ ಪ್ರತಿಯೊಂದೊಂದು ನೋಡಿ ವಿಷಯ ಎಲ್ಲೆಲ್ಗೂ ಹೋಗುತ್ತೆ. ನ್ಯೂಸಲ್ಲಿ ಧರ್ಮಸ್ಥಳದ ಸೌಜನ್ಯ ಕೇಸ್ ಕೂಡ ನೀವು ನೋಡ್ಬೋದು. ಎಲ್ಲೆಲ್ಲಿಗೆ ಹೆಂಗೆ ಹೋಗಿ ಏನೇನು ತಿರುವು ಆಗಿದೆ ಅಂದ್ಬಿಟ್ಟು.
ಆ್ಯಂಡ್ ಎಲ್ಲ ಜನಗಳು ಇಷ್ಟೊಂದೆಲ್ಲ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಬೇಕು ಅಂತ ಅಂದ್ಕೊಂಡಿರೋದಕ್ಕೇನೆ ಇದು ಈ ಮಟ್ಟಕ್ಕೆ ಹೋಗಿ ತಲುಪಿದೆ ಅಲ್ವಾ. ಜನಗಳು ಏನು ಇದನ್ನ ಕೇರೆ ಮಾಡಿಲ್ದೆ ಬಿಟ್ಬಿಟ್ಟಿದ್ದಿದ್ರೆ ಇದು ಹಾಗೆ ಮುಚ್ಚೋಗ್ಬಿಟ್ಟಿರೋದು ಅಂತಾನೆ ಹೇಳ್ಬೋದು. ಹೆಣ್ಮಕ್ಳನ್ನ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ತುಂಬಾ ಕಷ್ಟ ಬೆಳೆಸೋದು. ಇವಾಗ ಆ ಥರ ಆಗ್ಬಿಟ್ಟಿದೆ. ತುಂಬಾ ನ್ಯೂಸಲ್ಲಿ ಚಿಕ್ಕ ಮಕ್ಕಳನ್ನಾಗಿರ್ಬೋದು ದೊಡ್ಡವ್ರನ್ನಾಗಿರ್ಬೋದು ತುಂಬಾ ನ್ಯೂಸಲ್ಲಿ ನಾವು ನೋಡ್ತಿದ್ನೇ ಇದ್ದೀವಿ. ಸೊ ಗಂಡ್ಮಕ್ಳು ಕೂಡ ಇವಾಗ ಏನಾಗಿದೆ ಅಂದರೆ ಗಂಡ್ಮಕ್ಳದು ಕಿಡ್ನಾಪು ಅಂದರೆ ಮಕ್ಕಳನ್ನ ನಾವು ಹೊರಗಡೆ ಬಿಟ್ಟು ಸಾಕೋ ಥರನೇ ಇಲ್ಲ. ಹೋಗಿ ನಾವೇ ಸ್ಕೂಲಿಗೆ ಬಿಡಬೇಕು, ಅಲ್ಲಿಂದ ಕರ್ಕೊಂಬರ್ಬೇಕು, ಮತ್ತೆ ನಮ್ಮ ಜೊತೆಲೇ ಕರ್ಕೊಂಡು ಹೋಗ್ಬೇಕು, ಜೊತೆಲೇ ಕರ್ಕೊಂಬರ್ಬೇಕು. ಆ ಥರ ಹೋದ್ರೂ ಸೇಫ್ಟಿ ಇದೆಯೋ ಇಲ್ವೋ ಅಂದ್ಬಿಟ್ಟು ಗೊತ್ತಿಲ್ಲ. ಇವಾಗ ಆ ಥರ ಆಗ್ಬಿಟ್ಟಿದೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಸೌಜನ್ಯ ಕೇಸಿಗೆ ಮಾತ್ರ ನ್ಯಾಯ ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೋತೀನಿ. ಅದೇ ಥರ ಎಷ್ಟೋ ಹೆಣ್ಮಕ್ಳಿದ್ದಾರೆ. ಸೊ ಅವ್ರು ಎಲ್ರಿಗೂ ನ್ಯಾಯ ಸಿಗಲಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇರೋರು. ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ. ಸೊ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಲಿ. ಟೇಕ್ ಕೇರ್, ಬಾಯ್ ಬಾಯ್.